ಹಾಡುಹಗಲೇ ಕಾಂಗ್ರೆಸ್ ಮುಖಂಡ ಗೋಪಾಲ್ ಕೃಷ್ಣ ನಾಯಕ್ ಮೇಲೆ ಕೊಲೆ ಯತ್ನ, ಚಾಕುವಿನಿಂದ ಇರಿದು ಪರಾರಿಯಾದ ಗ್ಯಾಂಗ್. ಅಂಕೋಲಾದಲ್ಲಿ ಹಾಡುಹಗಲೇ ಕಾಂಗ್ರೆಸ್ ಯುವ ಮುಖಂಡ ಗೋಪಾಲ್ ಕೃಷ್ಣ ನಾಯಕ್ ಬೆಂಗಳೂರು ಗೋಪು ಅವರ ಮೇಲೆ ಕೊಲೆ ಯತ್ನ ನಡೆದಿದ್ದು, ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾದ ಘಟನೆ ತಾಲೂಕಿನ ವೆಂಕಟರಮಣ ದೇವಸ್ಥಾನದ ಸರ್ಕಲ್ ಬಳಿ ಬೆಳಗ್ಗೆ 10:30 ಸುಮಾರಿಗೆ ನಡೆದಿದೆ. ಕಟಿಂಗ್ ಸಲೂನ್ಗೆ ತೆರಳಿದ ಗೋಪಾಲ್ ಕೃಷ್ಣ ಹಾಗೂ ಆತನ ಸ್ನೇಹಿತ ರಾಘು ನಾಯಕ್ ಜೊತೆ ಮರಳಿ ಬರುವ ವೇಳೆ 6 ಜನರ ಗುಂಪು ಏಕಾಏಕಿ ದಾಳಿ ನಡೆಸಿದೆ. ಆಗ ಅಲ್ಲಿಂದ ತಪ್ಪಿಸಿಕೊಂಡು ವೆಂಕಟರಮಣ ಬೀದಿಯ ಕಡೆಗೆ ಓಡಿದಾಗ ಫುಟ್ಪಾತ್ ಮೇಲಿದ್ದ ಕಬ್ಬಿಣದ ಸಲಾಕೆಗೆ ಕಾಲು ತಾಗಿ ಗೋಪಾಲ್ ಕೃಷ್ಣ ರಸ್ತೆ ಮೇಲೆ ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಹಿಂಬಾಲಿಸಿ ಬಂದ ಗ್ಯಾಂಗ್ ಚಾಕು ಹಾಗೂ ಕಬ್ಬಿಣದ ಪಂಚ್ ಬಳಸಿ ಕುತ್ತಿಗೆಯ ಮೇಲೆ ಶತಾಯಗತಾಯ ಪ್ರಹಾರ ನಡೆಸಿದ್ದಾರೆ. ಮತ್ತೆ ಅಲ್ಲಿಂದ ತಪ್ಪಿಸಿಕೊಂಡ ಅವರು ಕಾರವಾರ ರಸ್ತೆಯ ಕಡೆಗೆ ಓಡಿ ಅಲ್ಲಿಂದ ಖಾಸಗಿ ಬ್ಯಾಂಕ್ ಒಂದರಲ್ಲಿ ಹೋಗಿ ಬಾಗಿಲು ಹಾಕಿಕೊಂಡು ಪ್ರಾಣಾಪಾಯದಿಂದ ಪಾರಾದರು. ಬೇರೆ ಊರಿನಿಂದ ಇಲ್ಲಿಗೆ ಬಂದು ಕೊಲೆ ಯತ್ನ ನಡೆಸಿದ ಘಟನೆ ಗಮನಿಸಿದರೆ ಇದು ಯಾವುದೋ ಬಲಾಢ್ಯ ಶಕ್ತಿಯ ಕೈವಾಡವಿರಬಹುದೇನೋ ಎಂದು ಸಾರ್ವಜನಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಸದ್ಯ ಗಾಯಾಳುವನ್ನು ಪಟ್ಟಣದ ಆರ್ಯ ಮೆಡಿಕಲ್ ಸೆಂಟರ್ನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಘಟನೆಯ ಕಾರಣ ಇನ್ನು ತಿಳಿದು ಬರಬೇಕಿದೆ. ಆರೋಪಿಗಳು ಗೋವಾ ಗಡಿಯಲ್ಲಿ ಪೊಲೀಸ್ ಬಲೆಗೆ ಬಿದ್ದಿರುವ ಕುರಿತು ಮಾಹಿತಿ ದೊರೆತಿದ್ದು, ಎಸ್ಪಿ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಕುರಿತು ಮಾಹಿತಿ ಸಂಗ್ರಹಿಸಿದ್ದಾರೆ. ಸಿಪಿಐ ಚಂದ್ರಶೇಖರ್ ಮಠಪತಿ ಪ್ರಕರಣದ ಕುರಿತು ತನಿಖೆ ಆರಂಭಿಸಿದ್ದು, ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ. 4 ದಿನಗಳಿಂದ ಹೊಂಚು ಹಾಕಿ ಕುಳಿತಿದ್ದ ಖತರ್ನಾಕ್ಗಳು. ಮೂಲಗಳ ಪ್ರಕಾರ ಗೋಪಾಲ್ ಕೃಷ್ಣ ನಾಯಕರನ್ನು ಕೊಲ್ಲಲೆಂದೇ 4 ದಿನಗಳಿಂದ ಹೊಂಚು ಹಾಕಿ ಕುಳಿತ ಈ ಗ್ಯಾಂಗ್ ತಮ್ಮ ವಾಹನ ಸಂಖ್ಯೆ GA05D0338 ನೋಂದಣಿಯ ಫೋರ್ಡ್ ಫಿಗೋ ಕಾರ್ ಮೇಲೆ ಬಂದು ದಿನಾಲು ಗೋಪಾಲ್ ಅವರ ಚಲನವಲನ ಗಮನಿಸುತ್ತಿದ್ದರು. ಪ್ರತಿದಿನ ಕಟಿಂಗ್ ಸಲೂನ್ಗೆ ಬರುವುದನ್ನು ಮನದಟ್ಟು ಮಾಡಿಕೊಂಡ ಗ್ಯಾಂಗ್ ಇಂದು ದಾಳಿ ಮಾಡಿದೆ. ಈಗ ಆರೋಪಿಗಳನ್ನು ತಾವು ವಶಕ್ಕೆ ಪಡೆದಿದ್ದು ಗೋವಾ ಕರ್ನಾಟಕ ಬಾರ್ಡರ್ನಲ್ಲಿ ನಾವು ಪತ್ತೆ ಹಚ್ತಾ ಇದ್ದೀವಿ. ಅದಕ್ಕೆ ತನಿಖೆ ನಡೆದಾದ್ಮೇಲೆ ನಮಗೆ ರಿಯಲ್ ರೀಸನ್ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಗಾಯಪಟ್ಟವ್ರಿಗೆ ಯಾರು ಬಂದಿದ್ದಾರೆ ಕಂಡೀಷನ್ ಏನಿದೆ ಸರ್? ಅವ್ರು ಔಟ್ ಆಫ್ ಡೇಂಜರ್ ಯಾರು ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.